The Karnataka unit of the Vikashsheel Insan Party has strongly condemned the arrest of party founder and former Bihar Minister Mukesh Sahni and the police encounter of Kamlesh Bain in Uttar Pradesh. Speaking at a press conference in Bangalore, State President Mohan Kumar BK alleged that democracy is under threat in Uttar Pradesh and accused the BJP government of misusing police power. He said that if any person is accused of a crime, they should be produced before a court instead of being subjected to encounter killings. He also criticized union and state leaders, claiming that promises made to the Nishad and Koli communities have not been fulfilled. The party demanded accountability and called for the resignation of leaders who remain silent on such issues. VIP leaders warned that if alleged atrocities against their community continue, they will organize large-scale protests and mobilize voters against the BJP in upcoming elections. Party General Secretary Prashant H. was also present at the press conference. BK Mohan Kumar, ರಾಷ್ಟ್ರೀಯ VIP ಪಕ್ಷದ ಮತ್ತು ರಾಜ್ಯ ಅಧ್ಯಕ್ಷರು. ಇವತ್ತೇನು ಬಿಹಾರಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ. ಇವತ್ತು ಕಮಲೇಶ್ ಬಿಂದ್ ಅನ್ನೋರ್ನ ಒಬ್ಬ ಅಮಾಯಕನ್ನ ನಮ್ಮ ಸಮಾಜದ ಕಾರ್ಯಕರ್ತನ್ನ ಎನ್ಕೌಂಟರ್ ಮಾಡಿದ್ದೀರಿ. ಅದು ನಿಮ್ಮ ಸುಭದ್ರಿನಲ್ಲಿ ಇಟ್ಕೊಂಡು 2 ದಿವಸ ಅವ್ರನ್ನ ದಸ್ತಗಿರಿ ಮಾಡಿ ಇವತ್ತೇನು ಎನ್ಕೌಂಟರ್ ಮಾಡಿದ್ದೀರಿ, ಇದು ಸರಿಯಲ್ಲ. ಈ ಒಂದು ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮುಖೇಶ್ ಸೈನಿಯವರು ಆ ಒಂದು ಫ್ಯಾಮಿಲಿಗೆ ಸಾಂತ್ವನ ಹೇಳಲಿಕ್ಕೆ ಏನಲ್ಲಿಗೆ ಅವ್ರ ಮನೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ಅಲ್ಲಿನ SP ಮುಖಾಂತರವಾಗಿ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ 5-6 ಗಂಟೆಗಳ ಕಾಲ ಅವ್ರನ್ನ ಒಂದು ಕೊಠಡಿನಲ್ಲಿ ಇಟ್ಕೊಂಡು ಮತ್ತು ನೀವು ಸಾಯಂಕಾಲ ತಗೊಂಡೋಗಿ 100 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬಂದಿದ್ದೀರಿ. ಇದ್ರ ಹುನ್ನಾರ ಏನು? ಇದನ್ನು ನಾವು ದೇಶಾದ್ಯಂತ ಖಂಡಿಸ್ತೀವಿ. ನಾವು ಇಲ್ಲಿ 23 ಕೋಟಿ ಜನ ಇದ್ದೀವಿ. ಮೋದಿಜಿ 23 ಕೋಟಿ ಜನ ನಾವು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ಏನಾಗುತ್ತೆ ಅಂತ ನಿಮಗೂ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸುಮಾರು ನಮ್ಮ ಸಮಾಜದ ಧ್ವನಿನ ಅಣಗಿಸ್ಲಿಕ್ಕೆ ನೀವು ಸುಮಾರು ಕಾರ್ಯತಂತ್ರಗಳನ್ನ ನೀವು ರೂಪಿಸಿ ಅದರಲ್ಲಿ ಯಶಸ್ಸಾಗಿದ್ದೀರಿ ಅಂದ್ಕೊಂಡಿದ್ದೀರಿ. ಇದೆಲ್ಲ ನಿಮಗೆ ಒಂದೊಂದೇ ಪಾಠ. ಈಗ ನಾವು ಬಿಹಾರಲ್ಲಿ 4 ಸೀಟ್ ಗೆದ್ದಿದ್ವಿ VIP-ಯಿಂದ. 4 ಜನನ ನೀವು ಪರ್ಚೇಸ್ ಮಾಡಿದ್ರಿ. ಎಲ್ಲ ರಾಜ್ಯದಲ್ಲೂ ಯಾವುದೇ ಒಂದು ಸರ್ಕಾರ ನೀವು ಹಿಡಿಬೇಕು ಅಂತ ಹೇಳಿದ್ರೆ ಯಾರನ್ನೇ ಆಗಲಿ ನೀವು ಪರ್ಚೇಸ್ ಮಾಡ್ತೀರಿ. ಮತ್ತು ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಎನ್ಕೌಂಟರ್ ಮಾಡ್ತೀರಿ. ಇದನ್ನು ದೇಶಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು. ನಮ್ಮ ಮುಖೇಶ್ ಸೈನಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ನೀವು ಅರೆಸ್ಟ್ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಈ ಒಂದು ವಿಚಾರವನ್ನು ಉನ್ನತ ಮಟ್ಟದ ತನಿಖೆಗೆ ನೀವು ಒಪ್ಪಿಸಬೇಕು. ಮತ್ತು ಈ ರಾಜ್ಯದಲ್ಲಿ ಯಾವ ಒಂದು UP ರಾಜ್ಯದಲ್ಲಿ ಮುಂದಿನ ಡಿಸೆಂಬರಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ನೀವೇನೀಗ ಮಹಾನಾಯಕ ಅಂತೇಳಿ ಸಂಜಯ್ ನಿಷಾದ್ನ ನೀವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ನಿಮಗೆಲ್ಲ ತಕ್ಕ ಉತ್ತರ ನಮ್ಮ ಸಮಾಜ ನಿಮಗೆ ಕೊಡುತ್ತೆ VIP ಪಾರ್ಟಿ ಮುಖಾಂತರ. ಸಂಜಯ್ ನಿಷಾದ್ ಜಿ, ನೀವಲ್ಲಿ ಆ ಮಂತ್ರಿಗಿರಿಗೆ ಏನು ಅಂಟ್ಕೊಂಡಿದ್ದೀರಿ? ನೀವು ಹೊರಗಡೆ ಬನ್ನಿ. ಇವತ್ತು ಸಮಾಜದ ಅಮಾಯಕರ ಮರಣ ಹೋಮ ನಡೀತಾ ಇದೆ. ನೀವು ಹೊರಗಡೆ ಬಂದು ಇದನ್ನೆಲ್ಲ ಖಂಡಿಸಬೇಕು. ಇಲ್ಲ ಅಂದರೆ ಸಂಜಯ್ ನಿಷಾದ್ ಜಿನೂ ನೆಕ್ಸ್ಟ್ ಸೋಲ್ತಾರೆ. ಅಲ್ಲಿ ನಾವು BJPನ ಸೋಲಿಸಿ ಮನೆಗೆ ಕಳಿಸ್ತೀವಿ. ನಮ್ಮ ತಾಕತ್ತು ಬರೀ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ, ಎಲ್ಲೆಲ್ಲಿ ನೀರಿದೆಯೋ ಅಲ್ಲೆಲ್ಲ ನಾವು ಬೆಸ್ತ ಸಮುದಾಯ ಇದ್ದೀವಿ. ಅವ್ರಿಗೆಲ್ಲರಿಗೂ ನಮ್ಮ ಮುಖೇಶ್ ಸೈನಿಯವರು ರಾಜಕೀಯವಾಗಿ
ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವ್ರಿಗೆ ಅಧಿಕಾರ ಸಿಗಲಿ, ಅಧಿಕಾರ ಸಿಕ್ಕಾಗ ಆರ್ಥಿಕವಾಗಿ ಎಲ್ಲ ಅವರು ಮುಂದೆ ಬರ್ತಾರೆ, ನಮ್ಮ ಸಮಾಜ ಒಳ್ಳೆಯದಾಗಲಿ ಅಂತೇಳಿ ಈ VIP ಪಾರ್ಟಿನ ನಾವು ಸ್ಥಾಪನೆ ಮಾಡಿದ್ದೀವಿ. ಆದರೆ ಇವತ್ತು ಅವ್ರನ್ನೇ ನೀವು ಅರೆಸ್ಟ್ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪೇನಾದರೂ ಆದರೆ ಈ VIP ಪಕ್ಷದಿಂದ ಇಡೀ ದೇಶಾದ್ಯಂತ ಜಂತರ್ ಮಂತರಲ್ಲೂ ಬಂದು ದೆಹಲಿನಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಈ ದೇಶಾದ್ಯಂತ ನಾವೆಲ್ಲ ಎದ್ದು ನಿಂತರೆ ಈ ಸರ್ಕಾರ ಬೀಳೋದ್ರಲ್ಲ ಅನುಮಾನ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು, ಉನ್ನತ ತನಿಖೆಗೆ ಆದೇಶ ಮಾಡಬೇಕು ಅಂಥೇಳಿ ನಮ್ಮ ಆಗ್ರಹಿಸ್ತಾ ಇದ್ದೀವಿ.